ಭಾವಬೋಧಕಥಂ ಸೇವೆ ರಘುತ್ತಮಮಹಾಗುರುಂ ಯಶಿಷ್ಯಶಿಷ್ಯಶಿಷ್ಯಾದ್ಯಾः ಸ್ಟಿಪ್ಪಣ್ಯಾಚಾರ್ಯ ಸಂಹಿತಾ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ರಘುತ್ತಮ ತೀರ್ಥರಿಂದ ಅನುಗ್ರಹಿತವಾದ ಘಟನೆಯನ್ನು ನಾನು ಇಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇದೇ ಡಿಸೆಂಬರ್ದಲ್ಲಿ 2025 ಶ್ರೀ ರಘುತ್ತಮ ಗುರುಸ್ತೋತ್ರದ ಕೋಟಿ ಜಪದ ಯಜ್ಞವನ್ನು ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಗಳು ಉತ್ತರಾದಿಮಠ ಇವರು ಸಂಕಲ್ಪವನ್ನು ಮಾಡಿ ಮುಗಿಸುತ್ತಿದ್ದಾರೆ. ಅದನ್ನು ಸಮರ್ಪಣೆಯನ್ನು ಕೂಡ ಮಾಡ್ತಿದ್ದಾರೆ. ಶ್ರೀ ರಘುತ್ತಮ ತೀರ್ಥರು ಕಲಿಯುಗದ ಕಾಮಧೇನುಗಳು, ಕಲ್ಪವೃಕ್ಷರು. ಏಕೆಂದರೆ ನಾವು ಬಯಸಿದ ಉತ್ತಮವಾದಂಥ ಫಲಗಳನ್ನು ಅವರು ನೀಡೇ ನೀಡ್ತಾರೆ ಎಂಬುದಕ್ಕೆ ಸಂದೇಹವೇ ಇಲ್ಲ. ಇದಕ್ಕೆ ನನ್ನ ಜೀವನದಲ್ಲಿ ನಡೆದಂಥ ಕೆಲವು ಉದಾಹರಣೆಯನ್ನು ನಾನು ಕೊಡಲು ಬಯಸ್ತೇನೆ. ಮೊದಲನೇದಾಗಿ, ಇದು 94-95ನೇ ಇಸವಿಯಲ್ಲಿ ಆದಂಥ ವಿಷಯ. ನನಗೆ ಅಲ್ಲಿವರೆಗೂ ರಘುತ್ತಮ ತೀರ್ಥರು ಯಾರು, ತಿರುಕೋಲೂರ ಎಲ್ಲಿದೆ, ಇದರ ಬಗ್ಗೆ ಏನೂ ಅರಿವಿರಲಿಲ್ಲ. ಯಾಕೆಂದರೆ ನಾವು ಒಂದು ಹಳ್ಳಿಯಲ್ಲಿದ್ದೇವೆ. ಪುಣ್ಯವಶಾತ್ ಒಬ್ಬ ಒಳ್ಳೆಯ ವಿದ್ವಾಂಸರೊಂದಿಗೆ ರಘುತ್ತಮ ತೀರ್ಥರ ಕ್ಷೇತ್ರಕ್ಕೆ ತಿರುಕೋಲೂರಕ್ಕೆ ಹೋಗುವ ಭಾಗ್ಯ ಸಿಕ್ಕಿತು. ಅಲ್ಲಿ ಹೋದಾಗ ನಾನು ಹಾಗೆ ಸುಮ್ಮನೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಸುಮ್ಮನೆ ಏನೋ ಒಂದು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದೆ. ಆವಾಗ ಪಂಡಿತರು ಕರೆದು ಕೇಳಿದ್ರು, ನೀನು ಎಷ್ಟನೇ ಕ್ಲಾಸನ್ನು ಪಾಸ್ ಮಾಡಿದ್ದೀಯಾ, ಏನು ಓದ್ತಾ ಇದ್ದೀಯಾ ಅಂತ. ಆವಾಗ ನಾನು ಹೇಳಿದೆ, ಸ್ವಾಮಿ, ಇವಾಗಲಾದರೂ ನಾನು 10ನೇ ತರಗತಿಯ SSLC ಎಕ್ಸಾಮಿನೇಷನನ್ನು ಕೊಟ್ಟು ಬಂದಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಅಥವಾ 1.5 ತಿಂಗಳಲ್ಲಿ ರಿಸಲ್ಟ್ ಬರ್ಬೋದು ಅಂತ. ಆವಾಗ ವಿಚಿತ್ರ ಅಂದರೆ ಆ ಪಂಡಿತರು ಏನು ಹೇಳಿದ್ರು ಅಂದರೆ, ಹಾಗಿದ್ರೆ ಇಲ್ಲಿ ಬಂದೀಯ, ಸುಮ್ಮನೆ ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡೋ ಬದಲಿ ಸೇವೆ ಯಾಕೆ ಮಾಡಬಾರ್ದು? ಇಲ್ಲಿ ಸೇವೆ ಮಾಡಿದವರಿಗೆ ರಘುತ್ತಮ ತೀರ್ಥರು ಫಲವನ್ನು ಕೊಟ್ಟೇ ಕೊಡ್ತಾರೆ ಅಂತ ಅವರು ನಿಖರವಾಗಿ ಹೇಳಿದರು. ಇದು ನನ್ನ ಸಾತ್ವಿಕ ಮನಸ್ಸಿಗೆ ತಟ್ಟುವಂತಾಯಿತು. ಆವಾಗ ನಾನು ಯಾರು ಯಾವ ಥರ ಸೇವೆಯನ್ನು ಮಾಡ್ತಾಯಿದ್ರು ಅದನ್ನು ನೋಡಿಬಿಟ್ಟು ಅದೇ ಥರ ಸೇವೆಯನ್ನು ನಾನು ಶುರು ಮಾಡಿದೆ. ಒಂದು ದಿಂಡು ನಮಸ್ಕಾರನ ಅಂದರೆ ಉರುಳು ಸೇವೆಯನ್ನು ಕೂಡ ನಾನು ಮಾಡಿದೆ. ಇದು ಮಾಡಿ ನಾನು ಮನಸ್ಸಲ್ಲಿ ಬೇಡಿಕೊಂಡೆ, ನನಗೊಂದು 80% ಆಗಬೇಕು ಅಂತ. ಆವಾಗಿನ ಸಂದರ್ಭದಲ್ಲಿ 80% ಅಂದರೂ ತುಂಬ ಒಳ್ಳೆಯದು, ಗ್ರೇಟ್. ಹಾಗಿದ್ದಾಗ ನಾನು ಆಮೇಲೆ ಅಲ್ಲಿ ಸೇವೆ ಎಲ್ಲ ಮುಗಿಸಿ ಬಂದು ಅದರ ಬಗ್ಗೆ ನನಗೇನು ಅಷ್ಟು ರಿಸಲ್ಟು, ಮಾರ್ಕ್ಸು ಇದ್ರ ಬಗ್ಗೆ ಭಾಳಷ್ಟು ಆ ಸಮಯದಲ್ಲಿ ಕಾಂಪಿಟೇಷನ್ ಇರಲಿಲ್ಲ. ನಾನು ಅದ್ರ ಬಗ್ಗೆ ವಿಚಾರ ಕೂಡ ಮಾಡಿರಲಿಲ್ಲ. ಆದರೆ ರಿಸಲ್ಟ್ ಬಂತು. ವಿಚಿತ್ರ, ನನಗೆ ಮೈ ರೋಮಾಂಚನವಾಗಿದ್ದು ಮತ್ತು ನನ್ನ ಸಾತ್ವಿಕತೆಗೆ ಇನ್ನೊಂದು ಮುಂದಿನ ಹೆಜ್ಜೆ ಇಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಆ ರಿಸಲ್ಟ್ದಿಂದ. ಸರಿಯಾಗಿ 80% ನನಗೆ ರಿಸಲ್ಟ್ ಬಂತು. ಅದನ್ನು ನಾನು ಎಲ್ಲರ ಮುಂದೆ ಹೇಳ್ಕೊಂಡೆ. ನನಗೆ 80% ಬಂದಿದೆ ಅಂತ ಹೇಳ್ಕೋ ಜೊತೆ ನಾನು ಹೀಗೆ ಸೇವೆ ಮಾಡಿದೆ, ಈ ಥರ ಬಂತು, ಸೇವೆ ಮಾಡಿದೆ, ಈ ಥರ ಬಂತು ಅಂತ. ಯಾಕೆಂದರೆ ಹಳ್ಳಿಯಿಂದ ಬಂದು ಒಂದು ಸಿಟಿಯಲ್ಲಿ ಕಲಿಬೇಕು, ನಾವು ಎಕ್ಸಾಮ್ ಹೇಗೆ ಬರಿಬೇಕು ಅಂತನೋ ಚೆನ್ನಾಗಿ ನಾಲೆಜ್ ಇರಲಿಲ್ಲ. ಆದರೂ 80% ನಾನು ಬೇಡಿದ್ದನ್ನು ಗುರುಗಳು ಕೊಟ್ಟರು. ಇದು ಲೌಕಿಕ ಆಸೆ ಹೌದು, ಆದರೆ ಅದು ನನ್ನ ಸಾತ್ವಿಕತೆಗೆ ಒಂದು ಪುಷ್ಟಿ ಕೊಡ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದೆ ಅದೇ ಥರ ನಾನು ಒಬ್ಬರು ಕೆಲಸವಿಲ್ಲದೇ ತುಂಬ ಕಷ್ಟಪಡ್ತಾಯಿದ್ರು. ಅವರು ಒಂಥರ ಈ ಸಿಗುತ್ತೋ ಇಲ್ಲೋ ಕೆಲಸನೋ ತುಂಬ ಕನ್ಫ್ಯೂಷನ್ದಲ್ಲಿದ್ದರು. ಆವಾಗ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಅವ್ರ ಮುಂದೆ ಹೇಳಿದೆ. ಅವರು ಸುಮ್ಮನೆ ತಿರುಕೋಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದರು. ಹೋದಾಗ ವಿಚಿತ್ರ ಏನಾಯಿತು ಅಂದರೆ, ಅಲ್ಲಿ ಆಚಾರ್ಯರಿದ್ದಾರೆ, ಮುರಳಿ ಆಚಾರ್ಯ ಅಂತಿದ್ರು ಆ ಟೈಮ್ದಲ್ಲಿ. ಅವ್ರಿಗೆ ಕೇಳಿದ್ರು, ಏನು ಮಾಡ್ತಿದ್ದೀಯಪ್ಪ, ಏನು ಕೆಲಸ ಮಾಡ್ತೀಯ, ಏನು ಓದ್ಕೊಂಡಿದೀಯಾ ಅಂತ. ಆವಾಗ ಇವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಎಲ್ಲ ಇಂಜಿನಿಯರಿಂಗ್ ಅಂತೆಲ್ಲ ಮುಗಿಸಿದ್ದೀನಿ, ಆದರೆ ನನಗೆ ಜಾಬೇ ಸಿಗ್ತಾಯಿಲ್ಲ, ಎಷ್ಟು ದಿವಸ ಅಂತ ಹಾಗೆ ಖಾಲಿ ಕೊಡೋದು, ಹೀಗಾಗಿ ಸುಮ್ಮನೆ ದರ್ಶನಕ್ಕೆ ಬಂದಿದ್ದೇನೆ ಒಂದು ದಿವಸ ಅಂತ. ಅವ್ರು ಹಾಗೆ ಹೇಳಿದ್ರು, ಹಾಗಿದ್ರೆ ನೀನು ಫ್ರೀ ಇದೆಯಾ, ಬೇರೆ ಯಾವುದೋ ಆಫೀಸು ಅದು ಲೀವ್ದೇನೋ ತಲೆ ಕೆಡಿಸೋದಿಲ್ಲ, 3 ದಿವಸ ಇದ್ದು ಸೇವೆಯನ್ನು ಮಾಡಿ ಹೋಗು, ನಿನ್ನ ಫಲ ದೇವರು ಕೊಟ್ಟೇ ಕೊಡ್ತಾರೆ, ಗುರುಗಳು ಕೊಟ್ಟೇ ಕೊಡ್ತಾರೆ ಅಂತ. ಅವರು 3 ದಿವಸ ಆಯಿತು ಸರಿ ಅಂಥೇಳಿ 3 ದಿವಸ ಸೇವೆಯನ್ನು ಮಾಡಿ ಬಂದರು. ಅವರಿಗೆ ಮುಂಚೆ ಯಾವುದೋ ಇಂಟರ್ವ್ಯೂದಲ್ಲಿ ರಿಜೆಕ್ಟ್ ಮಾಡಿದರು. ಆ ಕಂಪನಿಯಿಂದ ಪುನಃ ಕಾಲ್ ಬಂದು, ನಿಮ್ಮ ಬದಲಿ ಇನ್ನೊಬ್ಬನಿಗೆ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ದವನು, ಅವನು ಲಾಸ್ಟ್ ಮಿನಿಟ್ದಲ್ಲಿ ಜಾಯ್ನ್ ಆಗ್ತಾಯಿಲ್ಲ, ನೀವು ಇನ್ನೂ ಅವೈಲೇಬಲ್ ಇದ್ದರೆ ಬಂದು ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು ಅಂತ ಕೇಳಿದ್ರು.
ನಾನು ಹೇಳಬೇಕಾಗಿಲ್ಲ ಆ ಸಂತೋಷಕ್ಕೆ, ಆ ಸಿಚುವೇಶನ್‌ಗೆ, ಆ ಅನುಗ್ರಹಕ್ಕೆ ಆ ನಾವೆಲ್ಲರೂ ಏನು ವ್ಯಕ್ತಪಡಿಸಬೇಕು ಅಂತನೋ ಭಾವನೆಗಳೇ ಉಳಿಲಿಲ್ಲ. ಹೀಗೆ ರಘುತ್ತಮ ಗುರುಗಳು ಪರಮ ಕಾರುಣ್ಯರು. ಜ್ಞಾನವನ್ನು ವಿದೇಶ ತೀರ್ಥರಿಗೆ ಹೇಗೆ ಧಾರೆ ಎರೆದು ಕೊಟ್ಟರು, ಅದೇ ಥರ ಅನೇಕ ಲೌಕಿಕವಾದಂತಹ ಆಶೆಗಳನ್ನು ಅವರು ಈಡೇರಿಸುವುದಲ್ಲದೆ ಸಾತ್ವಿಕತೆಯನ್ನು ಬೆಳೆಸ್ತಾರಲಿಕ್ಕೆ ನಾನು ಇನ್ನೊಂದು ಉದಾಹರಣೆಯನ್ನು ಹೇಳಿ ಮುಗಿಸ್ತೇನೆ. ನನಗೆ ಏಕಾದಶಿ ಅನ್ನೋ ಪರಿವು ಚೆನ್ನಾಗಿರಲಿಲ್ಲ. ಏಕಾದಶಿ ದಿವಸ ಕೂಡ ನಾವು ಯಥೇಚ್ಛವಾಗಿ ತಿಂದು ಜೀವನ ಮಾಡೋ ಜನ. ನಾನು ಒಂದ್ಸಲ ಇನ್ನೊಮ್ಮೆ ಈ SSLC ಅನುಭವ ಇಟ್ಕೊಂಡು ನಾನು ತಿರುಕೋಲೂರಿಗೆ ಹೋದೆ. ನಂಗೆ ಒಂದೇ ಜಾಬ್ ಹತ್ತಿದಾಗ ನಾನು ತಿರುಕೋಲೂರಿಗೆ ಹೋದೆ. ಅಲ್ಲಿ ಹೋದಾಗ ನನಗೆ ಈ ಯಾವ ಕ್ಯಾಲೆಂಡರು ಪಂಚಾಂಗ ನೋಡ್ಕೊಂಡು ಹೋಗ್ಬೇಕಂತನೋ ಪರಿವಿಲ್ಲ. ದಶಮಿ ದಿವಸ ರಾತ್ರಿ ಹೋಗಿ ಮುಟ್ಟಿದೆ. ದಶಮಿ ದಿವಸ ಊಟ ಆಯಿತು. ಮರು ದಿವಸ ಏಕಾದಶಿ. ಆಚಾರ್ಯ ಕೇಳಿದೆ, ಆಚಾರ್ಯ ಊಟ ಎಷ್ಟಕ್ಕೆ ಅಂತ. ಅವ್ರು ಅಂದ್ರು, ಏನಪ್ಪ ಏಕಾದಶಿ ದಿವಸ ಬಂದಿಯಾ, ಊಟ ಎಷ್ಟಕ್ಕೆ ಅಂತ ಕೇಳ್ತಿಯಲ್ಲ, ಇವತ್ತು ಊಟ ಇರಲ್ಲ, ಇಲ್ಲಿ ಫರಾಳು ಇರಲ್ಲ ಅಂದ್ರು. ನಾನು ವಿಚಾರ ಮಾಡಿದೆ, ಇವತ್ತು ಮತ್ತೆ ಹೇಗೆ ಮಾಡೋದು, ಸೇವೆ ಬೇರೆ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆದ್ದು, ತುಂಬ ಶ್ರಮ ಆಗಿದೆ, ಮತ್ತು ಊಟ ಬೇರೆ ಇಲ್ಲ, ಮತ್ತು ಕಿಶದಲ್ಲಿ ನೋಡಿ ಏನಾದರೂ ಒಂದು ಸ್ವಲ್ಪ ಎಳೆನೀರು ಕುಡಿಯೋಣ, ಅದು ಮಾಡೋಣ, ಏನಾದರೂ ಒಂದು ಹಣ್ಣಾದರೂ ತಂದು ತಿನ್ನೋಣ ಅಂದರೆ ಅದಕ್ಕೂ ದುಡ್ಡಿಲ್ಲ. ಸರಿಯಾಗಿ ವಾಪಸ್ ಬರಲಿಕ್ಕೆ ಎಷ್ಟು ಹಣ ಬೇಕೋ ಅಷ್ಟನ್ನು ಇಟ್ಕೊಂಡು ಹೋಗಿದ್ದೀನಿ. ಯಾಕಂದರೆ ಅದು ನನ್ನ ಮೊದಲನೇ ಜಾಬು, ಅಷ್ಟು ಸ್ಯಾಲ್ರಿ ಇರಲಿಲ್ಲ. ಹಾಗೆ ದಿವಸ ಕಳೆದೆ. ಸಂಜೆಗೆ ಮತ್ತೆ ಜನ ಒದ್ದಿ ಬಟ್ಟೆ ಉಟ್ಕೊಂಡು ಎಲ್ಲರೂ ಸೇವೆಯನ್ನು ಮಾಡ್ತಾಯಿದ್ರು. ನಾನು ಮತ್ತೆ ಹುರುಪದಿಂದ ಸೇವೆಯನ್ನು ಮಾಡಿದೆ. ಆಮೇಲೆ 9-10 ಗಂಟೆಗೆ ಮಲಗಿದೆ. ರಾತ್ರಿ 11 ಗಂಟೆಗೆ ಎಚ್ಚರಾಯಿತು. ತುಂಬ ತಲೆನೋವು, ಬಾಯಾರಿಕೆ ತಡೀತಾ ಇಲ್ಲ, ಉಪವಾಸ ತಾಳ್ಲಿಕ್ಕಾಗ್ತಾ ಇಲ್ಲ. ಆದರೂ ಆ ಗುರುಗಳ ಮೇಲೆ ಒಂದು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಆ ಹಾಲ್ದಿಂದ ಹೊರಗಡೆ ಬಂದು ಆ ವೃಂದಾವನ ಎದುರುಗಡೆ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಮಲಗಿಕೊಂಡೆ. ಹೇಗೋ ನಿದ್ದೆ ಹತ್ತು. ಬೆಳಿಗ್ಗೆ ಮತ್ತೆ ಯಥಾವತ್ತಾಗಿ 5 ಗಂಟೆಗೆ ಎಚ್ಚರಾಯಿತು. ಎದ್ದಾಗ ನೋಡ್ತೀನಿ ಮತ್ತೆಲ್ಲ ಭಕ್ತರು ಅಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ನನಗೂ ಏನೋ ಒಂದು ಸ್ವಲ್ಪ ಮತ್ತೆ ಶಕ್ತಿ ಕೊಟ್ಟರು ಗುರುಗಳು. ಸೇವೆ ಮಾಡೋಣ ಅಂತ ಮಾಡಿದೆ. ಸೇವೆ ಮಾಡಾದ್ಮೇಲೆ ಕೂತ ಮೇಲೆ ನನಗೆ ಎಲ್ಲಿದ್ದೀನೋ ಅಂತ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಎದ್ದು ಹೋಗೋಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲ. ಆ ಕಷ್ಟಪಡ್ತಿದ್ದಾಗ ಯಾರೋ ಪಕ್ಕದವ್ರು ಹೇಳಿದ್ರು, ಊಟಕ್ಕೆ ಹಾಕ್ತಾ ಇದ್ದಾರೆ ಬನ್ನಿರಿ ಅಂತ. ಅಷ್ಟರಲ್ಲಿ ಮಂಗಳಾರತಿ ಬಂದಿತ್ತು. ಮಂಗಳಾರತಿಯನ್ನು ತೊಗೊಂಡೆ, ಗುರುಗಳನ್ನು ಕಣ್ಣಲ್ಲಿ ತುಂಬಿಕೊಂಡೆ, ಹೋಗಿ ಊಟಕ್ಕೆ ಕೂತೆ. ಆ ಗಂಜಿ ಅನ್ನ ಇನ್ನೂ ನೆನಪಿದೆ. ಅದು ತಿಂದ ಮೇಲೆ ನನಗೆ ಒಂಥರ ಜೀವ ಬಂದಂಗಾಯಿತು. ಈ ಏಕಾದಶಿಯಿಂದ ನನ್ನ ಮೊದಲ ಏಕಾದಶಿ ಶುರುವಾಗಕ್ಕೆ ಶುರುವಾಯಿತು. ಅವತ್ತಿಂದ ಇಂದಿವರೆಗೂ ಎಷ್ಟೋ ವರ್ಷಗಳಾದರೂ ಕೂಡ ಏಕಾದಶಿ ನಿರಂತರವಾಗಿ ಆ ಗುರುಗಳು, ಹರಿವಾಯು ಗುರುಗಳು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂತಹ ಕಾರುಣ್ಯವನ್ನು ತೋರಿಸ್ತಕ್ಕಂತಹ ಕಲಿಯುಗ ಕಾಮಧೇನುಗಳು, ಕಲ್ಪವೃಕ್ಷರು, ಜ್ಞಾನ ಕೊಡ್ತಕ್ಕಂಥವ್ರು, ಸತ್ಸಂಗಗಳನ್ನು ಕೊಡ್ತಕ್ಕಂಥವ್ರು, ಜೀವನದಲ್ಲಿ ಜಿಗುಪ್ಸೆ ಆದವರು ಎಷ್ಟೋ ಜನ ನನ್ನ ಮುಂದೆ ಹೇಳ್ಕೊಂಡಿದ್ದಾರೆ. ನಾನು ತಿರುಕೋಲೂರಿಗೆ ಹೋಗಿ ಬಂದೆ, ಪ್ರಾಬ್ಲಮ್ ಕಂಪ್ಲೀಟಾಗಿ ಸಾಲ್ವ್ ಆಗಿದೆ ಅಂತ ಹೇಳಿ. ಹೀಗಾಗಿ ಆ ಗುರುಗಳಿಗೆ ನಾವು ಯಾವ ಥರದ ಸೇವೆಯನ್ನು ಅರ್ಪಿಸ್ಲಿಕ್ಕೆ ನಾವು ಯೋಗ್ಯರಲ್ಲ. ಆದರೆ ಅವರ ನಮ್ಮ ಮೇಲೆ ಮಾಡಿದ ಕರುಣೆಯನ್ನು ನಾವು ಒಂದಿಷ್ಟು ಸ್ಮರಣೆ ಮಾಡಿ 4 ಜನರಿಗೆ ಇದನ್ನು ಹಂಚಿಕೊಂಡ್ರೆ ನಮಗೆ ಅದೇ ಒಂದು ಮಹಾಪುಣ್ಯ. ಇದಲ್ಲದೆ ಇನ್ನೊಂದು ದಂಪತಿಗಳು, ನಾನು ಇನ್ನೊಂದು ಸಲ ಹೋದಾಗ ಅವರು ಅಲ್ಲಿ ಸೇವೆಗೆ ಬಂದಿದ್ದರು. ಹಸ್ಬೆಂಡ್ ವೈಫ್ ಇಬ್ಬರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು. ಅವ್ರಿಗೆ ಸ್ವಲ್ಪ ಜಾಬದ್ದು ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಸೇವೆ ಬಂದಿದ್ದರು. ಆದರೆ ಅಲ್ಲಿ ನೋಡಿರ್ತಕ್ಕಂಥ ಹಿರಿಯರೆಲ್ಲರೂ ಅವ್ರಿಗೆ, ನಾನು ಹೊಸದಾಗಿ ಮದುವೆ ಆಗಿದ್ದೀರಾ, ಒಳ್ಳೆ ಮಗು ಆಗಲಿ ಅಂಥೇಳಿ ಗುರುಗಳ ಹತ್ರ ಬಂದಿದ್ದೀರಾ, ಮಗು ಕೊಟ್ಟೇ ಕೊಡ್ತಾರೆ ಅಂತ. ಆಮೇಲೆ ನಾವೆಲ್ಲ ಊರಿಂದ ವಾಪಸ್ ಬಂದ ಮೇಲೆ ಮುಂದೆ ಒಂದು 6-7 ತಿಂಗಳಾದಮೇಲೆ ಆ ವ್ಯಕ್ತಿ ನನಗೆ ಒಂದು ಮೆಸೇಜ್ ಹಾಕಿದ. ಸರ್, ಮೈ ರೋಮಾಂಚನವಾಗ್ತಾ ಇದೆ. ನಮ್ಮ ಮಿಸ್ಸಸ್ ಈಗ 6 ತಿಂಗಳು ಕ್ಯಾರಿಂಗ್ ಇದ್ದಾರೆ, ಅಥವಾ 5 ತಿಂಗಳು ಕ್ಯಾರಿಂಗ್ ಇದ್ದಾರೆ. ಸೊ ಗುರುಗಳಿಂದ ನಮಗೆ ಸಂತಾನ ಪ್ರಾಪ್ತಿ ಆಗ್ತಾ ಇದೆ, ಜಾಬು ಸರಿ ಹೋಗ್ತಾ ಇದೆ ಅಂತ. ಇದಕ್ಕಿಂತ ದೊಡ್ಡ ವಿಷಯ ಏನು ಬೇಕು ಜೀವನದಲ್ಲಿ? ಒಂದು ಮಧ್ವ ಸಂತಾನ ಬೆಳೆಯುತ್ತೆ ಅಂದರೆ ಅದು ಪರಮ ಪುಣ್ಯ ಪರ್ವಕಾಲ ಇದ್ದಂಗೆ. ಮುಂದೆ ಅವರಿಗೆ ಗಂಡು ಮಗುವಾಯಿತು. ಹೀಗೆ ಆ ರಘುತ್ತಮರ ಸೇವೆಯನ್ನು, ಸ್ವಾಮಿಗಳು ಕೊಟ್ಟ ಕರೆಯನ್ನು 1 ಕೋಟಿ ಸಲ ರಘುತ್ತಮ ತೀರ್ಥ ಸ್ತೋತ್ರ 22-23 ಶ್ಲೋಕ ಇದೆ. ಒಂದು 5 ನಿಮಿಷದಲ್ಲಿ ಒಂದು ಸಲ ಅಂದುಬಿಡ್ಬೋದು. ಅಂತಹ ಪಾರಾಯಣವನ್ನು ಮಾಡಿ ಇನ್ನೂ ಕೆಲವೊಂದು ದಿವಸಗಳು ಉಳಿದಿದೆ, ಅದನ್ನು ಅವರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನನ್ನ ಈ ಸೇವೆಯನ್ನು ಸಮರ್ಪಣೆ ಮಾಡ್ತಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ರಘುತ್ತಮ ತೀರ್ಥ ಗುರು ಮಹಾರಾಜ್ ಕಿ ಜೈ.